ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕೆಎಸ್ಆರ್ಟಿಸಿ ಉತ್ತರ ಪಶ್ಚಿಮ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವತಿಯಿಂದ 2026ರಲ್ಲಿ ಮಹತ್ವ ನೇಮಕಾತಿ ಪ್ರಕ್ರಿಯೆ ಆರಂಭವಾಗಲಿದೆ ಎಂದು ಹೊಸ ನೋಟಿಸ್ ಪ್ರಕಟಿಸಲಾಗಿದೆ. ಇದರಿಂದ ರಾಜ್ಯದ ಮಹಿಳೆಯರಿಗೆ ಹಾಗೂ ಪುರುಷ ಅಭ್ಯರ್ಥಿಗಳಿಗೆ ಉತ್ತಮ ಉದ್ಯೋಗಾವಕಾಶಗಳು ದೊರೆಯಲಿದೆ. ಅರ್ಜಿ ಸಲ್ಲಿಸುವ ವಿಧಾನ, ಅಗತ್ಯ ದಾಖಲೆಗಳು, ವಿದ್ಯಾರ್ಹತೆ, ವಯೋಮಿತಿ, ಆಯ್ಕೆ ಪ್ರಕ್ರಿಯೆ, ಅರ್ಜಿ ಶುಲ್ಕ, ಪ್ರಮುಖ ದಿನಾಂಕಗಳು, ಮುಖ್ಯ ಸೂಚನೆಗಳನ್ನು ತಿಳಿಸೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೇಮಕಾತಿ ಸಂಬಂಧಿತ ಪ್ರಮುಖ ಮಾಹಿತಿಗಳು. ಇಲಾಖೆ ಹೆಸರು ಕೆಎಸ್ಆರ್ಟಿಸಿ, ಕರ್ನಾಟಕ ಸಾರಿಗೆ ಸಂಸ್ಥೆಗಳು. ಉದ್ಯೋಗ ಸ್ಥಳ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಉದ್ಯೋಗಗಳು. ಒಟ್ಟು ಹುದ್ದೆಗಳು 12,500 ಹುದ್ದೆಗಳು. ವೇತನ ಪ್ರತಿ ತಿಂಗಳು 35,000 ರೂಪಾಯಿ ವೇತನ. ಅರ್ಜಿ ಸಲ್ಲಿಸಬಹುದಾದವರು ಕರ್ನಾಟಕದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಮಾತ್ರ. ಅರ್ಜಿ ಪ್ರಾರಂಭ 2026 ದಿನಾಂಕ ನಂತರ ಪ್ರಕಟಿಸಲಾಗುವುದು. ಲಭ್ಯ ಇರುವ ಹುದ್ದೆಗಳ ಪಟ್ಟಿ: ಕಂಡಕ್ಟರ್, ಡ್ರೈವರ್, ತಾಂತ್ರಿಕ ಹುದ್ದೆಗಳು, ತಾಂತ್ರಿಕ ಸಹಾಯಕ, ಇತರೆ ಸಂಬಂಧಿತ ಹುದ್ದೆಗಳು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾದ ವಯೋಮಿತಿ: ಕನಿಷ್ಠ ವಯಸ್ಸು 18 ವರ್ಷ, ಗರಿಷ್ಠ ವಯಸ್ಸು 35 ರಿಂದ 40 ವರ್ಷ. ಸರ್ಕಾರದ ನಿಯಮಗಳಿಂದ ವಯೋಮಿತಿ ಸಡಿಲಿಕೆ ಇರುವುದು. ವಿದ್ಯಾರ್ಹತೆ ನೋಡೋದಾದ್ರೆ ITI 10ನೇ ತರಗತಿ 12th ಪಾಸ್ ಆದವರು ಮತ್ತು ಡಿಪ್ಲೊಮಾ ಕೋರ್ಸ್ ಅನ್ನ ಪೂರ್ಣಗೊಳಿಸಿದವರು ಮತ್ತು ಡಿಗ್ರಿನ ಕಂಪ್ಲೀಟ್ ಮಾಡಿದವರು ಎಲ್ಲ ಅಭ್ಯರ್ಥಿಗಳು ಈ ಜಾಬ್ಗೆ ಅಪ್ಲೈ ಮಾಡಬಹುದು. ಅರ್ಜಿ ಶುಲ್ಕ ನೋಡೋದಾದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಿಗೆ ಸಡಿಲಿಕೆ ಇರಬಹುದು. ಅರ್ಜಿ ಶುಲ್ಕವನ್ನ ಅರ್ಜಿ ಪ್ರಾರಂಭ ನಂತರ ನೀಡಲಾಗುವುದು. ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತದೆ ಅಂದ್ರೆ ದೈಹಿಕ ದಕ್ಷತೆಯ ಪರೀಕ್ಷೆ, ಡ್ರೈವಿಂಗ್ ಪರೀಕ್ಷೆ, ಲಿಖಿತ ಪರೀಕ್ಷೆ, ಸಂದರ್ಶನ, ಮೆರಿಟ್ ಪಟ್ಟಿಯ ಆಧಾರದ ಮೇಲೆ ಆಯ್ಕೆ, ದಾಖಲೆ ಪರಿಶೀಲನೆ ನಡೆಸಿದ ನಂತರ ಅಂತಿಮ ಆಯ್ಕೆ ಇರುತ್ತದೆ. ಅರ್ಜಿಯನ್ನು ಸಲ್ಲಿಸಲು ದಾಖಲೆಗಳು: ಆಧಾರ್ ಕಾರ್ಡ್, SLC ಮಾಸ್ ಕಾರ್ಡ್, PUC ಡಿಪ್ಲೊಮಾ ಪ್ರಮಾಣ ಪತ್ರ, ಡ್ರೈವಿಂಗ್ ಲೈಸೆನ್ಸ್, ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ಜನ್ಮ ದಿನಾಂಕ ಪ್ರಮಾಣ ಪತ್ರ, ಕಂಪ್ಯೂಟರ್ ಪ್ರಮಾಣ ಪತ್ರ, ಪಾಸ್ಪೋರ್ಟ್ ಅಳತೆ ಫೋಟೋಗಳು, ಬ್ಯಾಂಕ್ ಪಾಸ್ಬುಕ್. ಈ ಹುದ್ದೆಗೆ ಅರ್ಜಿ ಪ್ರಾರಂಭವಾಗುವುದು 2026ರಲ್ಲಿ ಪ್ರಕಟವಾಗಲಿದೆ. ಇನ್ನು ದಿನಾಂಕವನ್ನ ಪ್ರಕಟಣೆ ಮಾಡಿಲ್ಲ. ಶೀಘ್ರದಲ್ಲಿ ದಿನಾಂಕವನ್ನ ಪ್ರಕಟಣೆ ಮಾಡುತ್ತಾರೆ. ಇದೇ ರೀತಿ ಹೆಚ್ಚಿನ ಜಾಬ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.